ಸಂದೇಶ್ ಅವರೇ, ನೀವು ನಾಯಕ ನಟರಾಗಿ ಮತ್ತು ಸಮಾಜ ಸೇವಕರಾಗಿ ಇದ್ಕೊಂಡು ಪೊಲೀಸ್ ಇಲಾಖೆ ನಿಮ್ಮನ್ನು ರೌಡಿ ಶೀಟ್ರಾಗಿ ಇದು ಮಾಡಿದ್ದಾರೆ. ಇದಕ್ಕೆ ಏನು ಹೇಳ್ತೀರಾ ನೀವು? ಸರ್, ಈಗ ನಾವು ಪಿಕ್ಚರ್ ಸ್ಟಾರ್ಟ್ ಮಾಡೋದ್ರಿಂದ ಅಂದರೆ ಅದಕ್ಕೆ ಮೊದಲು ನನ್ನ ಮೇಲೆ ಆಗಿರೋಂಥ ಕೇಸಸ್ಸು, ನಾವು ಏನು ಹೋರಾಟ ಮಾಡ್ತಾಯಿದ್ವೋ ಹೋರಾಟಕ್ಕೆ ಸಂಬಂಧಪಟ್ಟಂಗೆ ಹೋರಾಟದ ಒಂದು ಸಂದರ್ಭಗಳಲ್ಲಿ ನಮ್ಮ ಜನರಿಗೆ ನ್ಯಾಯ ಕೊಡಿಸೋ ಒಂದು ಸಲುವಾಗಿ ನಾವು ಮಾಡಿರೋಂಥ ಹೋರಾಟದಲ್ಲಿ ನನ್ನ ಮೇಲೆ ಆಗಿರೋಂಥ ಕೇಸುಗಳು ಹೊರತು ನಾನು ತಪ್ಪು ಮಾಡಿ ಇಲ್ಲಿ ತನಕ ನನ್ನ ಮೇಲೆ ಯಾವುದೇ ಕೇಸುಗಳು ಆಗಿಲ್ಲ. ಇಲ್ಲಿ ತನಕ ನಾನು ಯಾವುದೇ ತಪ್ಪು ಮಾಡಿಲ್ಲ. ನನಗೋಸ್ಕರ ನಾನು ಯಾವುದೋ ಒಂದೇ ಒಂದು ಕೇಸ್ ನನ್ನ ಮೇಲೆ ಹಾಕ್ಕೊಂಡಿಲ್ಲ. ನಮ್ಮ ಜನಕ್ಕೆ ಅವ್ರ ಪರವಾಗಿ ಒಂದು ಹೋರಾಟ ಮಾಡೋಣ ಅಂತ ಮಾಡೋವಂಥ ಸಂದರ್ಭಗಳಲ್ಲಿ ನನ್ನ ಮೇಲೆ ಆಗಿರೋಂಥ ಕೇಸಸ್ ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ನಾವು ದ ರೂಲರ್ಸ್ ಚಲನಚಿತ್ರ ಸ್ಟಾರ್ಟ್ ಮಾಡಿದಾಗಿಂದ, ಅಂದರೆ ರೂಲರ್ಸ್ ಚಲನಚಿತ್ರ ಸ್ಟಾರ್ಟ್ ಮಾಡೋದಕ್ಕಿಂತ ಮುಖ್ಯವಾಗಿ ನಾವು ಸಂವಿಧಾನದ ಶಕ್ತಿ ಅಂತ ಹೇಳ್ಬಿಟ್ಟು ಇರ್ತೀವಿ. ದ ರೂಲರ್ಸ್, ಸಂವಿಧಾನದ ಶಕ್ತಿ ಅಂತ ಹೇಳ್ಬಿಟ್ಟು ಹೆಸರಿಡ್ತೀವಿ. ಆ ಹೆಸರು ಇಟ್ಟಾಗಿಂದ ಹಂತವಾಗಿ ನಮ್ಮನ್ನು ಮನುವಾದಿಗಳು ಟಾರ್ಚರ್ ಮಾಡ್ಕೊಂಡೇ ಬರ್ತಾ ಇದ್ದಾರೆ. ನಾವು ಅವರ ಟಾರ್ಚರ್ಗಳಿಗೆಲ್ಲ ಬಗ್ಗದೆ ಯಾವುದೇ ಕಾರಣಕ್ಕೂ ನಾವು ಶೂಟಿಂಗ್ ನಿಲ್ಲಿಸಿಲ್ಲ. ನಾವು ಯಾವುದೇ ಕಾರಣಕ್ಕೂ ಮಧ್ಯದಲ್ಲಿ ಸ್ಟಾಪ್ ಮಾಡೋವಂಥ ಕೆಲಸನ ಮತ್ತು ಎಷ್ಟೇ ತೊಂದರೆಗಳಾದ್ರೂ ಯಾರ ಹತ್ರನೂ ಹೇಳ್ಕೊಳ್ತೀರಾ ತುಂಬ ಖುಷಿಯಾಗಿ ನಾವಿದ್ದು ನಮ್ಮ ಕೆಲಸ ನಾವು ಮಾಡ್ಕೊತಾ ಇದ್ದೀವಿ ಸರ್. ಎಲ್ಲಿ ನಾವು ಆಡಿಯೋ ಫಂಕ್ಷನ್ ಮಾಡ್ತೀವಿ ಅಂದರೆ 17ನೇ ತಾರೀಕು ನಾವು ಆಡಿಯೋ ಫಂಕ್ಷನ್ ಮಾಡ್ತೀವಿ. ಆಡಿಯೋ ಫಂಕ್ಷನ್ ಜನ ನೋಡ್ಬಿಟ್ಟು ಜಾಸ್ತಿ ಜನಕ್ಕೆ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಗ್ದಿರ, ಎಲ್ಲ ಒಂದು ಕಡೆ ತೃಪ್ತಿ ಆಗ್ದಿರ ಹೊಟ್ಟೆ ಉರಿ ಪಟ್ಕೊಂಡು ಎಲ್ಲೋ ಒಂದು ಕಡೆ ಇವ್ರನ್ನ ದಮನ ಮಾಡಬೇಕು ಅಂತ ಕಾನೂನನ್ನು ದುರ್ಬಳಕೆ ಮಾಡಿಕೊಂಡು, ಅಂದರೆ 17ನೇ ತಾರೀಕು ನಾವು ಆಡಿಯೋ ಫಂಕ್ಷನ್ ಮಾಡಿದ್ರೆ 25ನೇ ತಾರೀಕು ನನ್ನ ಮೇಲೆ ರೌಡಿ ಶೀಟ್ರ್ ಮಾಡೋಂಥ ಕೆಲಸ ಮಾಡ್ತಾರೆ ಸರ್. ಈ ವಿಚಾರವಾಗಿ ನನಗೆ ತುಂಬ ಮನಸ್ಸಿಗೆ ನೋವಾಯಿತು. ಕಾನೂನನ್ನು ದುರ್ಬಳಕೆ ಮಾಡಿಕೊಂಡು ಈ ಥರ ಮಾಡೋವಂಥದ್ದು, ಅಂದರೆ 2023 ರಾಜನಕುಂಟೆ ನನ್ನ ಮೇಲೆ ಕೇಸ್ ಆಗುತ್ತೆ. ಆ ಕೇಸಿಗೆ ಸಂಬಂಧಪಟ್ಟಂಗೆ ನ್ಯಾಯಾಲಯದಲ್ಲಿ ಪ್ರಕರಣ ನಡೀತೈತೆ. ಇನ್ನೇನು ಕೆಲವೇ ದಿನಗಳಲ್ಲಿ ಕೇಸ್ ಸುಳ್ಳು ಅಂತ ಹೇಳ್ಬಿಟ್ಟು ನಮ್ಮ ಪರವಾಗಿ ನ್ಯಾಯ ಸಿಗುತ್ತೆ. ನ್ಯಾಯಾಲಯನೇ ನಾವು ತಪ್ಪು ಮಾಡಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ನಮಗೆ ನ್ಯಾಯ ಸಿಗುವಂಥ ಕೆಲಸ ನಡೀತಾ ಇದೆ. ಆ ಕೇಸಾಗಿ 1 ವರ್ಷ 3 ತಿಂಗಳಾಗಿದೆ ಇವತ್ತಿಗೆ. ಆದರೆ ಕೇಸಿಗೆ ಸಂಬಂಧಪಟ್ಟಂಗೆ ಅವತ್ತು ಅಂದರೆ ರಾಜನಕುಂಟೆ ಕೇಸ್ ಆದಮೇಲೆ 1 ವರ್ಷ 3 ತಿಂಗಳ ತನಕ ರೌಡಿ ಶೀಟ್ರ್ ಮಾಡ್ದಿರ ಇರೋಂಥವ್ರು, ಈಗ ನಾವು ಪಿಕ್ಚರ್ ಆಡಿಯೋ ಫಂಕ್ಷನ್ 17ನೇ ತಾರೀಕು ಮಾಡ್ತೀವಿ, 25ನೇ ತಾರೀಕು ನಮ್ಮ ಮೇಲೆ ರೌಡಿ ಶೀಟ್ರ್ ಮಾಡ್ತಾರೆ. ಏನು ಕಾರಣ ಅಂತ ಹೇಳ್ಬಿಟ್ಟು ಕೇಳಿದ್ರೆ, ಅಪ್ಪ ನಿನ್ನ ಬೆಳವಣಿಗೆ ಸ್ವಲ್ಪ ಸಹಿಸ್ದಿರ ಈ ಥರ ಮಾಡ್ತಾ ಇದ್ದಾರೆ ಮೇಲಾಧಿಕಾರಿಗಳು, ಇದರಲ್ಲಿ ನಮ್ಮದೇನಿಲ್ಲ, ಅವ್ರು ಡೈರೆಕ್ಷನ್ಸ್ ಮಾಡಿದ್ದಾರೆ, ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಏನಕ್ಕೆ ಮಾಡಬೇಕಾಗಿತ್ತು ನಿನ್ನ ಪಿಕ್ಚರು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನಮ್ಮ ಜನಕ್ಕೆ, ನಮ್ಮ ಹೆಣ್ಮಕ್ಳಿಗೆಲ್ಲ ಒಂದು ಒಳ್ಳೆ ಮೆಸೇಜ್ ಕೊಡಬೇಕು ಅಂತ ಹೇಳ್ಬಿಟ್ಟು ನಾನು ಈ ಒಂದು ಪಿಕ್ಚರ್ ಮಾಡಿದ್ರೆ ನನಗೆ ಈ ಥರ ಒಂದು ಟಾರ್ಚರ್ ಮಾಡಿ ನನಗೆ ಈ ಥರ ಒಂದು ಚಿತ್ರಹಿಂಸೆ ಮಾಡುವಂಥದ್ದು ತುಂಬ ಮನಸ್ಸಿಗೆ ನೋವು ತಂದಿದೆ ಸರ್. ಇದರಿಂದ ಯಾರಾದರೂ ಅಂದರೆ ಚಲನಚಿತ್ರ ಹಿಂಬಾಗಿಂದವರು ಅಥವಾ ರಾಜಕಾರಣಿಗಳನ್ನ ಇದ್ದಾರೆ ಅಂತ ನಿಮ್ಮ ಅನುಮಾನ ಇದೆಯಾ ಸರ್? ಫಿಲಮ್ ಇಂಡಸ್ಟ್ರಿಯವರು ಯಾರನ್ನೋದು ಏನನ್ನೋದು ಇನ್ನೂ ನಮ್ಗೆ ಸರಿಯಾಗಿ ಮಾಹಿತಿ ಗೊತ್ತಾಗ್ತಾ ಇಲ್ಲ. ಫಿಲಮ್ ಇಂಡಸ್ಟ್ರಿಯವರು ಒಂದಷ್ಟು ಜನ, ಯಾರೋ ಒಂದು 2-3 ಜನ ಸೇರಿ ಈ ಥರ ಇದು ಮಾಡಿದ್ದಾರೆ, ಅಂದರೆ ಸ್ವಲ್ಪ ಉದ್ಯಮಿಗಳು ದುಡ್ಡಿರೋ ಅಂಥವ್ರು ಈ ಥರ ಮಾಡಿದ್ದಾರೆ ಅನ್ನೋ ಒಂದು ವಿಚಾರ ಗೊತ್ತಾಯ್ತು ಸರ್. ಯಾರು ಅನ್ನೋದು ಗೊತ್ತಿಲ್ಲ. ಇವತ್ತೆಲ್ಲ ನಾಳೆ 100% ಗೊತ್ತಾಗುತ್ತೆ. ನಾನು ನಿಮ್ಗೆ ಹೇಳೇ ಹೇಳ್ತೀನಿ ಸರ್. ಇದರ ಮುಂದೆ ನೀವು ಕಾನೂನು ಹೋರಾಟಕ್ಕೆ ಏನು ತಯಾರಿ ಮಾಡ್ಕೊಂಡಿದ್ದೀರಾ ಸರ್? ಈಗ ನೀವು ನಮ್ಮನ್ನು ಚಿಕ್ಕ ಮಕ್ಕಳಿಂದ ನೋಡಿದ್ದೀರಾ, ನಾವು ಮನೆಗೆ ಪೇಪರ್ ಆಗ್ತಾ ಇದ್ದಾಗಿಂದ ನೋಡಿದ್ದೀರಾ, ನಾನು ಕಷ್ಟಪಟ್ಟು ಎಲ್ಲ ಕಡೆ ಕೆಲಸ ಮಾಡಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾಗಿಂದ ನೋಡಿದ್ದೀರಾ. ನಾವು ಇಲ್ಲಿ ತನಕ, ಆಮೇಲೆ ನಾನು ಏನು ಈ 341 ಹೋರಾಟ ಮಾಡಿದ್ನೋ ಇದನ್ನೂ ನೀವು ನೋಡಿದ್ದೀರಾ. ನನಗೋಸ್ಕರ, ಅಂದರೆ ಇಲ್ಲಿ ತನಕ ನಾನು ನನ್ನ ಸಮುದಾಯದವ್ರಿಗೋಸ್ಕರ ಮಾತ್ರನೇ ಹೋರಾಟ ಮಾಡಿದ್ದೀನಿ ಹೊರತು, ಈ 341 ಹೋರಾಟನೂ ನನ್ನ ಜನಕ್ಕೋಸ್ಕರ ಮಾಡಿದ್ದೀನಿ ಹೊರತು ನನ್ನ ಪರವಾಗಿ ನಾನು ಮಾಡ್ಕೊಂಡಿಲ್ಲ. ಇವತ್ತು ಅಷ್ಟೇ ನನ್ನ ಮೇಲೆ ರೌಡಿ ಶೀಟ್ರ್ ಆಗಿರೋದಕ್ಕೆ ಸಂಬಂಧಪಟ್ಟಂಗೆ ನನ್ನ ಪಾಡಿಗೆ ನಾನು ಇರ್ತೀನಿ ಸರ್. ಯಾವುದೇ ಕಾರಣಕ್ಕೂ ನನ್ನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾನೇ ಹೋರಾಟ ಮಾಡ್ಕೊಳ್ಳೋ ಅಂಥ ಕೆಲಸ ನಾನು ಮಾಡಲ್ಲ. ಎಲ್ಲ ಒಂದು ಕಡೆ ನಮ್ಮ ಜನ ಫುಲ್ಲು ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಎಲ್ಲ ಜನ ಸ್ವಲ್ಪ ಮನಸ್ಸಿಗೆ ನೋವು ಪಡ್ತಾ ಇದ್ದಾರೆ. ರೌಡಿ ವರ್ತನೆಗಳು, ರೌಡಿ ವರ್ತನೆ ನಾವು ಏನಕ್ಕೆ ಮಾಡೋಣ ಅಂತ ಕೆಲಸಗಳು ಸರ್. ಇಲ್ಲಿ ತನಕ ನಾವು ಯಾವುದೇ ಕಾರಣಕ್ಕೂ ಒಂದೇ ಒಂದು ಮಾರಕಾಸ್ತ್ರಗಳು ನಡೆಯುವಂಥದ್ದು, ಒಬ್ರಿಗೆ ತೊಂದರೆ ಕೊಡುವಂಥದ್ದು, ಒಬ್ರಿಗೆ ಎಲ್ಲ ಒಂದು ಕಡೆ ಬೆದರಿಕೆಗಳಾಗುವಂಥದ್ದು, ಇಂಥದ್ದು ಯಾವ ಕೆಲಸ ನಾವು ಮಾಡೇ ಇಲ್ಲ ಸರ್ ಇಲ್ಲಿ ತನಕ. ನಿಮ್ಮ ಕಾನೂನು ರಕ್ಷಣೆ ನೀವು ಕೋರ್ಟ್ಗೆ ಹೋಗಿ ಇದು ಮಾಡ್ತೀರಾ ಅಂತ ಸರ್? ಅದು ಜಾಸ್ತಿ ಜನ ಅಂದರೆ ನನಗೆ ಸಪೋರ್ಟ್ ಮಾಡೋರು
ಜಾಸ್ತಿ ಜನ ಈ ಕೋರ್ಟ್ ವಿಚಾರದಲ್ಲಿ ಮತ್ತು ನ್ಯಾಯ ನನಗೆ ನ್ಯಾಯ ಕೊಡೋದಕ್ಕೋಸ್ಕರ ಅವ್ರವ್ರ ಗ್ರಾಮಗಳಲ್ಲಿ ನಮ್ಮ ಯಾರು ನನ್ನನ್ನು ಇಷ್ಟಪಡುವಂಥ ಜನ ಯಾರಿದ್ದಾರೆ ಇವರು ಅವ್ರವ್ರ ಗ್ರಾಮಗಳಲ್ಲಿ ಅವ್ರವ್ರ ತಾಲೂಕುಗಳಲ್ಲಿ ಅವ್ರವ್ರ ಜಿಲ್ಲೆಗಳಲ್ಲಿ ಅವರು ಹೋರಾಟ ಮಾಡೋದ್ರ ಮುಖಾಂತರ ಮನವಿ ಕೊಡೋ ಮುಖಾಂತರ ಅದೇ ರೀತಿ ನನಗೆ ಫೋನ್ ಮಾಡಿ ಹೋಗ್ಬಂದು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನಿನ್ನೆ ನಮ್ಮ ಕೋಟೆ ಚೇತನ್ ನಮ್ಮ ಬ್ರದರ್ ಅವರು ನಿನ್ನೆ ಬಂದು ಕೋರ್ಟ್ಗೆ ಆಗಿ ಇದಕ್ಕೆ ಸ್ವಲ್ಪ ನೀವು ಅದು ಏನಾದರೂ ನಿಭಾಯಿಸ್ತೀವಿ, ನಿಮ್ಮ ಜೊತೆ ನಾವು ಇರ್ತೀವಿ ಅಂತ ಹೇಳ್ಬಿಟ್ಟು ನಮ್ಗೆ ಸ್ವಲ್ಪ ಹಣ ಸಹಾಯನೂ ಮಾಡಿಬಿಟ್ಟು ಹೋಗಿದ್ದಾರೆ. ಎಲ್ಲೋ ಒಂದು ಕಡೆ ನಮ್ಮ ಕಮ್ಯುನಿಟಿ ಜನ ಇವತ್ತಿನ ದಿನ ನಮ್ಮನ್ನ ಕಾಪಾಡಿದ್ದಾರೆ ಸರ್. ಪಿಕ್ಚರ್ ಮಾಡಿರೋದಕ್ಕೋಸ್ಕರನೇ ರೌಡಿ ಶೀಟ್ ಮಾಡಿರೋದು, ಬೇರೆ ಯಾವುದೇ ಕಾರಣಕ್ಕೂ ನಾವು ರೌಡಿ ಯೋಜನೆಗಳು ಇಲ್ಲಿ ತನಕ ನಾವು ಮಾಡಿಲ್ಲ. ಪರವಾಗಿ ನಾನು ಹೋರಾಟ ಮಾಡೋದು ಇಷ್ಟ ಇಲ್ಲ, ಹಂಗಾಗಿ ನಾನು ಸೈಲೆಂಟ್ ಆಗಿದ್ದೀನಿ. ನಾನು ಯಾವುದೇ ಕಾರಣಕ್ಕೂ ಈ ವಿಚಾರದಲ್ಲಿ ನನಗೆ ನ್ಯಾಯ ಕೊಡಿ ಅಂತ ಹೇಳ್ಬಿಟ್ಟು ಬೇರೆಯವ್ರ ಹತ್ರ ಹೋಗಿ ನನ್ನ ಮನವಿ ಕೊಡೋಂಥದ್ದು ಹೋರಾಟ ಮಾಡೋಂಥದ್ದು ಇದೆಲ್ಲ ಮಾಡಲ್ಲ ಸರ್. ನನಗೆ ನನ್ನನ್ನು ಕಾಪಾಡೋದಕ್ಕೆ ನನ್ನ ಜನ ಇದೆ, ನನ್ನ ಕಾಪಾಡ್ತಾರೆ ಸರ್. ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಜನರನ್ನ ನಡಿ ರೋಡಲ್ಲಿ ಹೊಡೆದಿರೋಂಥದ್ದು ವಿಡಿಯೋ ಐತೆ. ಹೊಡೆದಿರೋರ ಮೇಲೆ ಕೇಸುಗಳಾಗೈತೆ, ಅರೆಸ್ಟ್ ಆಗೋರು ಜೈಲಿಗೆ ಹೋಗಿ ಬಂದವ್ರೆ. ಇವ್ರ ಮೇಲೆ ರೌಡಿ ಶೀಟ್ ಇಲ್ಲ. ನಮ್ಮ ಜನರನ್ನ ದೇವ್ರ ಕೋಲ್ ಮುಟ್ಟಿದ್ರು ಅಂತ ಹೇಳ್ಬಿಟ್ಟು 8 ಜನ ಸೇರಿಕೊಂಡು ಊರಿಂದ ಬಹಿಷ್ಕಾರ ಆಗ್ತಾರೆ. ಇವ್ರ ಮೇಲೆ ರೌಡಿ ಶೀಟ್ ಇಲ್ಲ. ನಮ್ಮ ಜನಕ್ಕೆ ಎಲ್ಲೋ ಒಂದು ಕಡೆ ವಿದ್ಯಾರ್ಥಿಗಳಿಗೆ ತೊಂದರೆ ಕೊಟ್ಟು ವಿದ್ಯಾರ್ಥಿನ ಕೊಲೆ ಮಾಡಿರೋಂಥ ವ್ಯಕ್ತಿಗಳು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಇದ್ದಾರೆ. ಇವ್ರ ಮೇಲೆ ರೌಡಿ ಶೀಟ್ಗಳಾಗಿಲ್ಲ. ಸುಮಾರು ಆರೋಪಗಳಲ್ಲಿ ಇರೋವಂಥವ್ರು ಜಾಸ್ತಿ ಅಂದರೆ 10ಕ್ಕೂ ಹೆಚ್ಚು ಪ್ರಕರಣಗಳಿರೋರು ನಾನು ತೋರಿಸ್ತೀನಿ. ಇವ್ರ ಮೇಲೆ ರೌಡಿ ಶೀಟ್ಗಳಿಲ್ಲ. ನನ್ನ ಮೇಲೆ ಇತ್ತೀಚೆಗೆ 1 ವರ್ಷದಿಂದ ಈ ಕಡೆ ಅಂದರೆ 2023 ಏಪ್ರಿಲಿಂದ 2024 ಏಪ್ರಿಲ್ ತನಕ ಇಲ್ಲಿ ತನಕ ನನ್ನ ಮೇಲೆ ಕೇಸೇ ಇಲ್ಲ. ಅಂಥದ್ದು ನನ್ನ ಮೇಲೆ ರೌಡಿ ಶೀಟ್ರು ಮಾಡ್ತಾರಂದರೆ ಯಾವ ಥರ ಇವರು ಕಾನೂನನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಬೇಜಾರಾಗುತ್ತೆ ಸರ್. ನಾವು ಪೊಲೀಸ್ ಸ್ಟೇಷನ್ಗಳಿಗೆ ತುಂಬ ಖುಷಿ ಪಡ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಏನು ಕರಿತಾ ಇದ್ರು ಅಂದರೆ ಅಟ್ರಾಸಿಟಿ ಕಮಿಟಿಗಳಿಗೆ ಕರಿತಾ ಇದ್ರು, ಕುಂದುಕೊರತೆ ಸಭೆಗಳು ಕರಿತಾ ಇದ್ರು. ಯಾವುದಾದ್ರೂ ಒಂದು ಏನಾದರೂ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮಗಳು ಮಾಡಿದಾಗ, ಯಾವುದಾದ್ರೂ ಒಂದು ಕಾರ್ಯಕ್ರಮಗಳು ಮಾಡಿದಾಗ ಫೋನ್ಗಳು ಮಾಡಿ ಇಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಬರ್ರಿ ಅಂತ ಹೇಳ್ಬಿಟ್ಟು ಕರಿತಾ ಇದ್ರು. ತುಂಬ ಖುಷಿಯಾಗಿ ನಾವು ಕಾರ್ಯಕ್ರಮಗಳಿಗೆ ಹೋಗ್ತಾ ಇದ್ದೀವಿ ಸರ್. ಎಲ್ಲ ಅಧಿಕಾರಿಗಳು ತುಂಬ ಗೌರವ ಕೊಟ್ಟು ನಮ್ಮನ್ನು ನಡೆಸ್ಕೊತಾ ಇದ್ದಾರೆ ಸರ್. ಅದು ಏನಾಗಿದೆ, ಏನಾಗ್ತಾ ಇದೆ ಕೋಲಾರ ಜಿಲ್ಲೆಯಲ್ಲಿ, ಯಾವ ಥರ ನಾವು ಜೀವನ ಮಾಡಬೇಕು. ಪೊಲೀಸ್ ಸ್ಟೇಷನ್ಗಳಿಗೆ ಹೋಗೋದಕ್ಕೆ ಭಯ ಪಡ್ತಾರೆ ಅಂದರೆ ಸುಮ್ಮನೆ ಭಯ ಪಡ್ತಾರೆ ಸರ್. ಈ ಕೆಲಸ ಕೊಟ್ಟರೆ ಇಷ್ಟೊಂದು ಟಾರ್ಚರ್ ಕೊಟ್ಟರೆ ಗೊತ್ತಿಲ್ದಿರೇ ನಮ್ಗೆ ನೋಟಿಸ್ ಕೊಡ್ದಿರೇ ರೌಡಿ ಶೀಟ್ ಮಾಡಿಬಿಡ್ತಾರೆ ಅಂದರೆ ಇನ್ನು ಪೊಲೀಸ್ ಸ್ಟೇಷನ್ಗೆ ಹೋಗೋದಕ್ಕೆ ಇನ್ನೇನಕ್ಕೆ ಸರ್ ಯಾಕೆ ಹೆದರ್ತಾರೆ ಅಂದರೆ ಇದೇ ಕಾರಣ. ಇದಕ್ಕೆ ಹೆದರ್ತಾರೆ. ನೋಟಿಸ್ ಕೊಡ್ದಿರೋ ರೌಡಿ ಶೀಟ್ ಮಾಡ್ತಾರೆ ಸರ್. ರೌಡಿ ಶೀಟ್ಗೆ ಸಂಬಂಧಪಟ್ಟಂಗೆ ಏನೈತೆ ಸ್ವಲ್ಪ ಡಾಕ್ಯುಮೆಂಟ್ ಕೊಡಿ ಸರ್ ಅಂತ ಹೇಳ್ಬಿಟ್ಟು ಕೇಳಿದ್ರೆ ಇಲ್ಲ ಕೊಡಲ್ಲ ಅಂತ ಹೇಳ್ಬಿಟ್ಟು ಅಂತಾರೆ. RTIನಲ್ಲಿ ಅಪ್ಲಿಕೇಶನ್ ಹಾಕಿ ಎಲ್ಲ ಇದು ಮಾಡಿದ್ರು ಮೊನ್ನೆ ತನಕ ಯಾವುದೇ ಡಾಕ್ಯುಮೆಂಟ್ ನಮ್ಮ ಕೈ ಕೊಟ್ಟಿದ್ದಿಲ್ಲ. ಯಾವ ಥರ ನಾವು ಈ ಸಮಾಜದಲ್ಲಿ ಜೀವನ ಮಾಡೋದು ಸರ್? ಆರ್ಟಿಕಲ್ 21 ಪ್ರಕಾರ ಸಮಾಜದಲ್ಲಿ ಒಬ್ಬ ವ್ಯಕ್ತಿನ ಬದುಕೋದಕ್ಕೆ ಬಿಡ್ತಾ ಇಲ್ಲ ಸರ್. ಈ ಥರ ಹಿಂಸೆ ಕೊಟ್ಟರೆ ಯಾವ ಥರ ಸರ್ ಹೋಗಿ ಏನಂತ ತಪ್ಪು ಮಾಡಿದ್ದೀವಿ ಅಂತ ಹಿಂಸೆ ಏನು ಮಾಡಿ? ಈಗ ಪೊಲೀಸ್ ಸ್ಟೇಷನಲ್ಲಿ ಪೊಲೀಸ್ನವರು ಒಂದಷ್ಟು ಜನ ಹೇಳ್ತಾರೆ, ಅಪ್ಪ ನಮಗೇನೆ ಹೊಟ್ಟೆ ಉರಿತೈತಿ. ಏನಂತ ಕ್ರಿಮಿನಲ್ ಸರ್? ಗಾಂಜಾ ಚಟುವಟಿಕೆಗಳು ತೊಡ್ಕೊಂಡು ಅರೆಸ್ಟ್ ಆಗಿ ಜೈಲಿಗೆ ಹೋಗಿ ಬಂದವ್ರ ಮೇಲೆ ಕೇಸಿಲ್ಲ. ವೇಶ್ಯಾವಾಟಿಕೆ ಮಾಡಿದವ್ರ ಮೇಲೆ ರೌಡಿ ಶೀಟ್ ಇಲ್ಲ. ಜಾಸ್ತಿ ಜನ ಅಂದರೆ ಹೆಣ್ಮಕ್ಳಿಗೆ ತೊಂದರೆ ಕೊಟ್ಟವ್ರ ಮೇಲೆ ರೌಡಿ ಶೀಟ್ಗಳಿಲ್ಲ. ಹೆಣ್ಮಕ್ಳಿಗೆ ನ್ಯಾಯ ಕೊಡ್ತಿದ್ದೀನಿ ಸರ್. ನಾನು ಬಹಿಷ್ಕಾರ ಹಾಕಿರೋಂಥ ಸಂದರ್ಭದಲ್ಲಿ ಬಹಿಷ್ಕಾರ ಹಾಕಿರೋ ಎಲ್ಲ ಆರೋಪಿಗಳನ್ನ ಹೋರಾಟ ಮಾಡಿ ಅರೆಸ್ಟ್ ಮಾಡಿಸಿದ್ದೀನಿ ಸರ್. ಕೇವಲ 12 ಗಂಟೆಯಲ್ಲಿ ಅವ್ರಿಗೆ ನ್ಯಾಯ ಕೊಡ್ತಿದ್ದೀನಿ ಸರ್. ರಸ್ತೆಯಲ್ಲಿ ಇಟ್ಕೊಂಡು ಹೊಡೆದವ್ರನ್ನ ಅದೇ ಸ್ಥಳದಲ್ಲಿ ಕುತ್ಕೊಂಡು ಅದೇ ರಸ್ತೆಯಲ್ಲಿ ಕುತ್ಕೊಂಡು ಹೋರಾಟ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿಸಿದ್ದೀನಿ ಸರ್. 341 ಹೋರಾಟಗಳು ನನ್ನ ಜನರ ಪರವಾಗಿ ನಾನು ಮಾಡ್ಕೊಂಡಿದ್ದೀನಿ ಸರ್. ಇವತ್ತು ನನ್ನ ಪರವಾಗಿ ನಾನು ಹೋರಾಟ ಮಾಡ್ಕೊಳ್ಳೋದಕ್ಕೆ ನನಗೆ ಇಷ್ಟ ಇಲ್ದಿರ ನಾನು ಎಲ್ಲ ಒಂದು ಕಡೆ ನಾನು ಏನೇನಾಗುತ್ತೋ ಆಗಲಿ ಸರ್. ಸಮಾಜದಲ್ಲಿ ಬಾಬಾ ಸಾಹೇಬರು ಕೊಟ್ಟಿರೋಂಥ ನಮ್ಮ ಸಂವಿಧಾನ ಇದೆ. ಆ ಸಂವಿಧಾನವನ್ನೇ ಆ ಕಾನೂನನ್ನೇ ಇವರು ದುರುಪಯೋಗ ಮಾಡ್ಕೊಂಡು ಈ ಥರ ಮಾಡ್ತಾ ಇರೋವಂಥದ್ದು ಕೂಡ ಮನಸ್ಸಿಗೆ ನೋವಾಗ್ತಾ ಇದೆ. ಏನೇನಾಗುತ್ತೋ ಆಗಲಿ ಸರ್. ನಮ್ಮ ಜನ ನಮ್ಮ ಜೊತೆ ಇದ್ದಾರೆ. 100% ನಾವು ಪಿಕ್ಚರು ಅಂದರೆ ಬರೋ ತಿಂಗಳು 100% ನಾವು ಪಿಕ್ಚರ್ ರಿಲೀಸ್ ಮಾಡೇ ಮಾಡ್ತೀವಿ ಸರ್. ಇಂಥ ತೊಂದರೆಗಳು ಎಷ್ಟಾದರೂ ಬರಲಿ. ನಾವು ಹೇಳ್ತಾ ಇದ್ದೀನಿ, ಎಲ್ಲ ಜನಕ್ಕೂ ಹೇಳ್ತಾ ಇದ್ದೀನಿ, ನಾವು ಇದ್ದರೂ ಇಲ್ಲಾಂದರೂ
ಥಿಯೇಟ್ರ್ಗಳಲ್ಲಿ ಪಿಕ್ಚರ್ ರಿಲೀಸ್ ಆಗ್ತಿತ್ತು. ದಯವಿಟ್ಟು ಈ ಸಿನಿಮಾ ಗೆದ್ದರೆ ಇಡೀ ನಮ್ಮ ಸಮುದಾಯ ಗೆದ್ದಂಗೆ. ದಯವಿಟ್ಟು ಸಿನಿಮಾನ ಗೆಲ್ಲಿಸಿ ಅಂತ ನಮ್ಮ ಜನರಲ್ಲಿ ನಾನು ಮನವಿ ಮಾಡ್ತಾಯಿದ್ದೀನಿ ಸರ್. ಥ್ಯಾಂಕ್ ಯು ಸೋ ಮಚ್.